ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೀದಿಗೆ ಬಂದ ರೈತರ ಬದುಕು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಆಕಸ್ಮಿಕ ಬೆಂಕಿಯಿಂದಾಗಿ ಸುಟ್ಟು ಭಸ್ಮವಾದ ಮುಸ್ಕಿನ ಜೋಳ. ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಚಿಂತಾಮಣಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ವಿವಾಹಿತ ಯುವತಿಯನ್ನು ಬಲೆಗೆ ಬೀಳಿಸಲು ದೂರುದಾರ ಆನಂದ್ ಪ್ಲಾನ್. ಪೊಲೀಸರ ವಿಚಾರಣೆಯಲ್ಲಿ ಸತ್ಯ ಬಹಿರಂಗ. ಆರೋಪಿ ಆನಂದ್ ಪೊಲೀಸರ ವಶಕ್ಕೆ. ಜಿಲ್ಲಾಧಿಕಾರಿ ಎಬಿ ಬಸವರಾಜು ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರ ಕುಂದುಕೊರತೆಗಳ ಸಭೆ. ರೈತರ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ, ಪರಿಹರಿಸುವ ಭರವಸೆ. ವಾರ್ತೆಗಳ ವಿವರ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಎಂಬುದಕ್ಕೆ ಈ ಸ್ಟೋರಿ ಒಂದು ನಿದರ್ಶನ. ರೈತರ ಜೀವ ಮತ್ತು ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳು ಇಂದು ರೈತರೊಬ್ಬರು ಬೆಳೆದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮುಸುಕಿನ ಜೋಳ ಸುಟ್ಟು ಕರಕಲಾಗಲು ಕಾರಣವಾಗಿದ್ದು, ರೈತರು ಗೋಳಾಡಿದರೂ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಕಾಣ್ತಿದ್ಯಲ್ಲ, ಇದು ರೈತರು 4-5 ತಿಂಗಳ ಕಾಲ ಶ್ರಮ ಹಾಕಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಮುಸುಕಿನ ಜೋಳ. ಹೀಗೆ ಬೆಳೆದ ಮುಸುಕಿನ ಜೋಳದ ತೆನೆಗಳನ್ನು ಒಣಗಿಸಲು ಬಂಡಿಯ ಮೇಲೆ ಹಾಕಿದ್ದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ಫಲವಾಗಿ ರೈತರ ವರ್ಷದ ಕಷ್ಟ ಮಣ್ಣು ಪಾಲಾಗಿದೆ. ರೈತರ ಕಷ್ಟವನ್ನು ಕಂಡ ಬೆಸ್ಕಾಂ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದು ವರ್ಷದ ಶ್ರಮ ಮಣ್ಣು ಪಾಲಾಗಿ ರೈತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಪಂಚಾಯಿತಿ ಸೇರಿದ ಬೆಣ್ಣೆಪರ್ತಿ ಗ್ರಾಮದ ನಿವಾಸಿ ರೈತ ಶಿವಪ್ಪ ಮಂಜುನಾಥನವರು ಮಳೆಯಾಶ್ರಯದಲ್ಲಿ ಮುಸುಕಿನ ಜೋಳ ಬೆಳೆದಿದ್ದು ಅದನ್ನು ಒಣಗಿಸಲು ಬಂಡಿಯೊಂದರ ಮೇಲೆ ಹಾಕಿದ್ದಾರೆ. ಇದೇ ವೇಳೆ ಬೆಸ್ಕಾಂ ಅಧಿಕಾರಿ ನಿರಂಜನನವರು ವಿದ್ಯುತ್ ಲೈನ್ ಚೆಕ್ ಮಾಡಲು ಫ್ಯೂಸ್ ಬೇಕಾಬಿಟ್ಟಿ ಹಾಕಿ ಹೋಗಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದಾಗ ಶಾರ್ಟ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಹಾಗೆ ಹೊತ್ಕೊಂಡ ಬೆಂಕಿ ನೆಲದ ಮೇಲಿನ ಒಣ ಹುಲ್ಲಿಗೆ ಹೊತ್ಕೊಂಡು ರೈತರ ಮುಸುಕಿನ ಜೋಳದ ತೆನೆಗಳ ರಾಶಿಗೆ ಹೊತ್ಕೊಂಡಿದ್ದು ಸುಮಾರು 150 ಕ್ವಿಂಟಾಲ್ ತೂಗ್ತಿದ್ದ ರೈತರ ಮುಸುಕಿನ ಜೋಳ ಸುಟ್ಟು ಭಸ್ಮವಾಗಿದೆ. ಇದನ್ನು ಕಂಡ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ನೀಡಿದ್ದು ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಅಧಿಕಾರಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಆ ವೇಳೆಗಾಗಲೇ ಜೋಳದ ತೆನೆಗಳು ಸುಟ್ಟು ಭಸ್ಮವಾಗಿವೆ. ಮುಸುಕಿನ ಜೋಳದ ತೆನೆ ಸುಟ್ಟು ಭಸ್ಮವಾಗಲು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ರೈತರು ಆರೋಪಿಸಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ರೈತನ ನೋವು ಕೇಳದ ಬೆಸ್ಕಾಂ ಅಧಿಕಾರಿಗಳು ಉದ್ದಟತನ ಮೆರೆದಿದ್ದಾರೆ ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಸಂಬಂಧಪಟ್ಟ ಬೆಸ್ಕಾಂ ಎಇ ಜೊತೆ ರಾಯಲ್ಸ್ ಕನ್ನಡ ವಾಹಿನಿ ಸ್ಪಷ್ಟನೆ ಕೇಳಿದಾಗ ಅವರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಹಲೋ ಹಲೋ ಸರ್, ಬೆಸ್ಕಾಂ ಎಡಬ್ಲ್ಯೂ ಅವರಾ? ಹಾ, ಯಾರು ಮಾತಾಡೋದು? ಸರ್, ನಾನು ರಿಪೋರ್ಟರ್ ಮಾತಾಡ್ತೀನಿ, ಅಶ್ವಥ್ ನಾರಾಯಣ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು, ಚಿಕ್ಕಬಳ್ಳಾಪುರದಿಂದ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ಬೆಣ್ಣೆಪರ್ತಿಗೆ ನಿಮ್ಮದೇ ಅಲ್ವಾ ಸರ್ ಇನ್ಚಾರ್ಜು? ಹೌದು. ಬೆಣ್ಣೆಪರ್ತಿಯಲ್ಲಿ ಇವತ್ತೊಂದು ಜೋಳ ಸುಟ್ಟೋಗಿರೋದ್ರ ಬಗ್ಗೆ ನನಗೆ ಸುದ್ದಿ ಬಂದಿದೆ. ಹಾ, ಏನು ಕಾರಣ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಸರ್. ತಾವೆಲ್ಲಿಂದ ಮಾತಾಡ್ತಾ ಇರೋದು? ಚಿಕ್ಕಬಳ್ಳಾಪುರದಿಂದ ಅಶ್ವಥ್ ನಾರಾಯಣ್ ಅಂತ ಜರ್ನಲಿಸ್ಟ್. ಇದು ಮೀಡಿಯಾ ಅವರು? ಮೀಡಿಯಾದವರು. ನಾವು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ರಿ, ಮಂಜು ಅಂತ ಬಂದಿದ್ರು. ಹಾಂ. ಅದು ಇದು ಕಿಡಿ ಆರ್ಕಿಂಗ್ ತರ ಆಗ್ಬಿಟ್ಟು ಬೆಂಕಿ ಹರ್ಕೊಂಡ್ಬಂದು ಇದೆಲ್ಲ ಬರ್ನ್ ಆಗಿದೆ. ಅದ್ರದ್ದೊಂದು ಅರ್ಜಿ ಮತ್ತೆ ಫೋಟೋ ಕೊಡ್ಲಿಕ್ಕೆ ಹೇಳಿದೀನಿ. ಡಿವಿಷನ್ ನಮ್ಮ ಕಡೆಯಿಂದ ಕಳಿಸ್ಬಿಟ್ಟು ಕಳಿಸಿ ಯಾವ ತರ ಇನ್ಸ್ಟ್ರಕ್ಷನ್ ಬರುತ್ತೆ ಆ ತರ ಮಾಡ್ತೀರಿ ಅಂತ ಹೇಳಿದೀನಿ. ಈಗ ಅಲ್ಲಿ ತಪ್ಪು ನಮ್ಮ ಕಡೆಯಿಂದ ಯಾವ್ದಾರ ಪರಿಹಾರ ಆ ತರ ಬಂದ್ರೆ ಡಿವಿಷನ್ ನಮ್ಮ ವಿಭಾಗದಿಂದ ಈ ಸರಿ ಮಾತಾಡಿ ಇದು ಮಾಡ್ತೀರಿ ಅಂತ ಹೇಳಿದಿರಿ. ಅಂದ್ರೆ ಬಂದ್ರೆ ಇರ್ಬೋದು ಅಂತ? ಹಾ ಹೌದು ಸರ್, ಬರ್ದೇನೋ ಇರಬಹುದು. ಹೌದು. ಸೊ ಅಲ್ಲಿ ತಪ್ಪು ಯಾರ್ದು? ಬೆಸ್ಕಾಂ ಅವ್ರದ್ದೇ ಅಲ್ವಾ ಸರ್? ಯಾರು ಹೇಳಿದ್ದು ಬೆಸ್ಕಾಂ ಅವ್ರದ್ದು ತಪ್ಪಂತ? ಅಲ್ಲ, ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅವ್ರ ರೈತ ಆರೋಪ ಮಾಡಿ ಒಂದ್ ಕೆಲಸ ಮಾಡಿ, ನೀವು ಒಂಚೂರು ಫ್ರೀ ಆದಾಗ ನಮ್ಮ ಆಫೀಸ್ ಹತ್ರ ಬಂದ್ಬಿಡಿ, ಅಲ್ಲೇ ಮಾತಾಡ್ಬೋದು. ಫೋನಲ್ಲೆಲ್ಲ ಇದು ಮಾಡಕ್ ಆಗೋದಿಲ್ಲ. ಫೋನಲ್ಲೇ ಇದು ಮಾಡಕ್ ಆಗಲ್ಲ? ಫೋನಲ್ಲೆಲ್ಲ ಮಾತಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು
ಒಟ್ನಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೂ ಬಲಿಪಶುಗಳಾಗೋದು ರೈತರ ತಪ್ಪಿದ್ರೂ ಬಲಿಪಶುಗಳಾಗೋದು ರೈತರೇ ಎಂಬ ಸ್ಥಿತಿ ಇದ್ದು ವರ್ಷದ ಶ್ರಮ ಬೆಂಕಿಗಾಹುತಿಯಾಗಿದ್ರೂ ಬೆಸ್ಕಾಂನಿಂದ ಯಾವುದೇ ಪರಿಹಾರ ನೀಡದೆ ಜಾರಿಕೊಳ್ಳುವ ಪ್ರಯತ್ನ ನಡೆಸುತ್ತಿರುವ ಬೆಸ್ಕಾಂ ಇಲಾಖೆ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶಿವಪ್ಪ ಬಂದು ನಮ್ಮ ತಂದೆ ರೈತ. ಸುಮಾರು ಒಂದು 6 ಎಕರೆ ಜಮೀನು ನಾವು ಬೀಜ ಮಾಡಿದ್ದೀವಿ. ಈಗ ಸುಮಾರು ಒಂದು 144 ಕ್ವಿಂಟಾಲು ಏನಾಗಿದೆ ಅಂದರೆ ನಿರ್ಲಕ್ಷ್ಯತೆ. ಯಾರು ಬೆಳೆ ಬಂದು ಮುಸ್ಕಿನ ಜೋಳ 144 ಕ್ವಿಂಟಾಲ್ ಆಗಿದೆ ನಮಗೆ. ಆದರೆ ಇಲ್ಲಿನ ನಿರ್ಲಕ್ಷ್ಯತೆಗೆ ಕಾರಣ ಆದಂಥ ನಿರಂಜನ್ ಅವರು ಇಲ್ಲಿ ಲೈನ್ ತೆಗಿಯಕ್ಕೆ ಬಂದುಬಿಟ್ಟು ಇಲ್ಲಿ ಬೆಂಕಿ ಅವಘಡ ಆಗಿದ್ದರೂ ಸಹ ನಾನು ಫೋನ್ ಮಾಡಿದ್ದೀನಿ ಸುಮಾರು ಸತಿ, 2 ಸತಿ ಫೋನ್ ಮಾಡಿದ್ದೀನಿ. ಒಂದು ಸತಿ ಮಾತ್ರ ರಿಸೀವ್ ಮಾಡಿ ಹೇಳ್ತಾರೆ. AW ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಅಧಿಕಾರಿಗಳ ಮಾಹಿತಿ ತಿಳಿಸಿದ್ರು ಸಹ ಇದುವರೆಗೂ ಅಧಿಕಾರಿಗಳು ಇಲ್ಲಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿಲ್ಲ. ನಮಗೇನು ನಷ್ಟ ಆಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, KV ಮುಂದಗಡೆ ಬೆಸ್ಕಾಂ ಅಧಿಕಾರಿಗಳ ಮೂಲ ನಾವು ಎಲ್ಲ ಇದೇನು ಇದಾಗಿದೆಯೋ ಬೂದಿ ಏನಾಗಿದೆಯೋ ಇದನ್ನೆಲ್ಲವನ್ನು ತಗೊಂಡ್ಬಿಟ್ಟು ಬಂದು ನಾವು ಬೆಸ್ಕಾಂ ಅಧಿಕಾರಿಗಳ ಮುಂದ್ಗಡೆ ಹಾಕಿ ಪ್ರತಿಭಟನೆ ಮಾಡುತ್ತೀನಿ. ದಯವಿಟ್ಟು ನಾನು ಈಗಲೇ ಅರ್ಥ ಮಾಡ್ಕೋಬೇಕು ನೀವು. ಈಗ ನನಗೆ ಆಗಿರೋ ನಷ್ಟ ಪರಿಹಾರ ನೀವು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡೋದಕ್ಕೆ ನಾನು ಮುಂದೆ ಇರ್ತೀನಿ. ಇದು ಏನು ನಷ್ಟ ಆಗಿದೆಯೋ ನಮಗೆ, ನಮ್ಮ ತಂದೆಯವರು ರೈತ, ನಾನು ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ಈ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಬೇಕು, ಎಷ್ಟು ಶ್ರಮ ವಹಿಸಿದ್ದೇವೆ ಅನ್ನೋದು ನಮಗೊಬ್ಬರು ಗೊತ್ತು. ಸುಮಾರು ಒಂದು 6 ತಿಂಗಳು 9 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಈಗ 5 ನಿಮಿಷದಲ್ಲಿ ಯಾರು ನಿರಂಜನ್ ಅನ್ನೋ ಒಬ್ಬ ಬೆಸ್ಕಾಂ ಸಿಬ್ಬಂದಿಯಿಂದ ಆಗಿರುವಂಥ ಘಟನೆ ಇದು. ಅವರು ನಿರ್ಲಕ್ಷ್ಯತೆ ವಹಿಸಿ ಈ ಥರ ಅವಘಡನೆಗೆ ಕಾರಣವಾಗಲು ಮೂಲ ಕಾರಣ ಅವರೇ. ದಯವಿಟ್ಟು ಅಧಿಕಾರಿಗಳಿಗೆ ನಿಮ್ಮ ಗಮನಕ್ಕೆ ತರೋದಿಷ್ಟೇ, ನಮಗೇನು ನಷ್ಟ ಆಗಿದೆ ಅದನ್ನು ನಮಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ KV ಆಫೀಸ್ ಮುಂದ್ಲಗಡೆ ಎಲ್ಲವನ್ನ ನಾನು KV ಮುಂದ್ಲಗಡೆ ಬಂದು ಎಲ್ಲ ಎಷ್ಟು ಸುಟ್ಟೋಗಿದೆ ಅಷ್ಟನ್ನು ಅಲ್ಲಿ ಹಾಕಿಬಿಟ್ಟು ಅಲ್ಲಿ ಹಾಕ್ತೀವಿ. ನೋಡಿ, ನಾವು ಮಾಹಿತಿ ಕೊಟ್ಟಿದ್ದೀವಿ, ಈಗಾಗಲೇ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದೇವೆ. ಅವ್ರು ನಿರ್ಲಕ್ಷ್ಯತೆ ವಹಿಸಿದರೆ ನಮ್ಗೆ ಏನು ನಷ್ಟ ಆಗಿದೆ ಅದನ್ನು ನಾವು ಕಟ್ಸ್ಕೊಟ್ರೆ ನಾವೇನು ಮಾತಾಡಲ್ಲ. ನಮ್ಮ ರೈತರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಯಬೇಡಿ. ಅಧಿಕಾರಿಗಳಿಗೆ ಹೇಳೋದು ನಾವು ಇಷ್ಟೇ. ನನಗಾಗಿರೋ ಅನ್ಯಾಯ ಬೇರೆ ಅಧಿಕಾರಿಗಳಿಗೆ, ಬೇರೆ ರೈತರಿಗೆ ಆಗಬಾರ್ದು. ಇವತ್ತು ಈ ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮ್ಮೊಬ್ಬರು ಗೊತ್ತಿರುವಂಥ ವಿಷಯ. ದಯವಿಟ್ಟು ಈ ಥರ ನಿರ್ಲಕ್ಷ್ಯತೆಗೆ ಮೂಲ ಕಾರಣ ನಿರಂಜನ್ ಅವರೇ. ದಯವಿಟ್ಟು ಗಮನಿಸಿ, ನಮಗೆ ಏನು ನಷ್ಟ ಆಗಿದೆ ನಷ್ಟ ಪರಿಹಾರವನ್ನು ನಾವು ಕೊಡಿಸ್ಬೇಕು. ಇಲ್ಲ ನಾವು ಬಿಡೋದಿಲ್ಲ ನಿಮ್ಮನ್ನು ಯಾವುದೇ ಕಾರಣಕ್ಕೂ. ಚಿಂತಾಮಣಿ ತಾಲೂಕಿನಲ್ಲಿ ಸಂಚಲನ ಮೂಡಿಸಿದ್ದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ರೋಚಕ ತಿರುವು ದೊರೆತಿದ್ದು, ದೂರು ನೀಡಿದ್ದ ವ್ಯಕ್ತಿಯೇ ಆರೋಪಿ ಎಂಬುದು ವಿಚಾರಣೆಯಲ್ಲಿ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿ ಆನಂದನನ್ನು ಬಂಧಿಸಿ ಜೈಲಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಸಂಚಲನ ಮೂಡಿಸಿದ್ದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ರೋಚಕ ತಿರುವು ದೊರೆತಿದ್ದು, ದೂರು ನೀಡಿದ್ದ ವ್ಯಕ್ತಿ ಆರೋಪಿ ಎಂಬುದು ವಿಚಾರಣೆಯಲ್ಲಿ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿ ಆನಂದನನ್ನು ಬಂಧಿಸಿ ಜೈಲಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿವಾಹಿತೆಯನ್ನು ಬಲೆಗೆ ಬೀಳಿಸಲು ಯತ್ನಿಸಿದ ಕಾಮುಕ ಆನಂದ್ ತೋಟದಲ್ಲಿ ಶ್ರಾವಣಿ ಪತಿ ಶಶಾಂಕ್ ಎಂಬುವರ ಮೇಲೆ ಹಲ್ಲೆ ನಡೆಸಿ ಹನಿ ಟ್ರ್ಯಾಪ್ ಕತೆ ಕಟ್ಟಿ ಪೊಲೀಸರಿಗೆ ದೂರು ನೀಡಿದ್ದ. 1 ತಿಂಗಳ ಹಿಂದೆ ನಡೆದಿದ್ದ ಪ್ರಕರಣ ಚಿಂತಾಮಣಿ ತಾಲೂಕಿನಲ್ಲಿ ಸಂಚಲನ ಮೂಡಿಸಿತ್ತು. ಇದೀಗ ಪ್ರಕರಣಕ್ಕೆ ಹೊಸ ತಿರುವು ದೊರೆತಿದ್ದು, ಅಂದು ಹನಿ ಟ್ರ್ಯಾಪ್ ದೂರು ನೀಡಿದ್ದ ದೂರುದಾರ ಆನಂದ್ ಪ್ರಮುಖ ಆರೋಪಿ ಎಂಬುದು ವಿಚಾರಣೆ ವೇಳೆ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಆನಂದನನ್ನು ವಶಕ್ಕೆ ಪಡೆದ ಚಿಂತಾಮಣಿ ಪೊಲೀಸರು ಜೈಲಿಗೆ ಅಟ್ಟಿದ್ದಾರೆ. 1 ತಿಂಗಳ ಹಿಂದೆ ಶ್ರಾವಣಿ ವಿರುದ್ಧ ಹನಿ ಟ್ರ್ಯಾಪ್ ಆರೋಪವನ್ನು ಚಿಂತಾಮಣಿ ತಾಲೂಕಿನ ನಲ್ಲಗೊಟ್ಟಹಳ್ಳಿಯ ಗ್ರಾಮದ ಆನಂದ್ ಮಾಡುವ ಜೊತೆಗೆ ಶ್ರಾವಣಿ ಪತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ. ಆದರೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಕೈಗೊಂಡ ಪೊಲೀಸರಿಗೆ ಆನಂದ್ ಪ್ರಮುಖ ಆರೋಪಿ ಎಂಬುದು ತಿಳಿದು ಬಂದಿದ್ದು, ಪ್ರೇಮ ನಿವೇದನೆ ತಿರಸ್ಕರಿಸಿದ್ದಕ್ಕೆ ಶ್ರಾವಣಿ ಫೋಟೋ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದ್ದ ಆನಂದ್ ಯುವತಿಯ ಮರ್ಯಾದೆ ತೆಗೆಯುವ ಯತ್ನ ನಡೆಸಿದ್ದ. ಸಾಲದೆಂಬಂತೆ ತನ್ನ ತಪ್ಪನ್ನು ಮುಚ್ಚಿ ಹಾಕುವ
ಹಾಕಲು ಮಹಿಳೆ ವಿರುದ್ಧವೇ ಹನಿ ಟ್ರ್ಯಾಪ್ ಸುಳ್ಳು ದೂರು ನೀಡಿದ್ದ. ಆನಂದ್ ಕೃತ್ಯಕ್ಕೆ ರೊಚ್ಚಿಗೆದ್ದು ಶ್ರಾವಣಿ ಕುಟುಂಬಸ್ಥರು ಆನಂದ್ನನ್ನು ಹಿಗ್ಗಾಮುಗ್ಗ ಥಳಿಸಿದ್ರು. ಮಹಿಳೆಯರು ಹೊಡೆದು ಅವಮಾನ ಮಾಡಿದ ಸೇಡು ತೀರಿಸಿಕೊಳ್ಳಲು ಶ್ರಾವಣಿ ಪತಿ ಶಶಾಂಕ್ ಮೇಲೆ ತೋಟದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಆರೋಪಿ ಆನಂದ್ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿತ್ತು. ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಂದ ಆನಂದ್ ಬಂಧನವಾಗಿದ್ದು ಒಟ್ಟು 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶ್ರಾವಣಿ ಹಿಂದೆ ಬಿದ್ದು ಫೋಟೋ ಎಡಿಟ್ ಮಾಡಿದ ಆನಂದ್ ಇದೀಗ ಪೊಲೀಸರ ಅತಿಥಿಯಾಗಿದ್ದು ಯುವತಿ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೇಕಾಗಿತ್ತು ಅವಾಗ ಒಂದ್ಸತಿ ನಾನು ನಮ್ಮಪ್ಪ ಎಲ್ಲ ಹೋಗಿದ್ವಿ, ನಮ್ಮ ಫ್ಯಾಮಿಲಿಯಲ್ಲಿ ನಾನು ನಮ್ಮಪ್ಪ ನನ್ನ ತಮ್ಮ ಎಲ್ಲರೂ ಹೋಗಿದ್ದೀವಿ ಅಷ್ಟೇ ಸರ್, ಇನ್ನೆಲ್ಲೂ ಹೋಗಿಲ್ಲ. ನಾನು ಎಲ್ಲಾದರೂ ಇನ್ ಕೇಸ್ ನಾನು ಎಲ್ಲಾದರೂ ಹೋಗಿದ್ರು ನನ್ನ ಜೊತೆಲಿ ನನ್ನ ತಮ್ಮ ಇದ್ದಾನೆ ಸರ್, ನಾನು ಒಬ್ಬಳೇ ಎಲ್ಲೂ ಹೋಗಿಲ್ಲ ಸರ್, ಇದಂತೂ ಕ್ಲಾರಿಟಿ ಮಾಡ್ತಾ ಇದ್ದೀನಿ ಸರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರ ಕುಂದುಕೊರತೆಗಳ ಕುರಿತು ಚರ್ಚಿಸುವ ಸಂಬಂಧ ಜಿಲ್ಲಾಧಿಕಾರಿ ಎಬಿ ಬಸವರಾಜು ಅವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ರೈತರ ಸಭೆಯಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿದ್ದ ರೈತರ ಸಭೆಯಲ್ಲಿ ರೈತರು ತಮ್ಮ ಅಹವಾಲುಗಳು ಮತ್ತು ಎದುರಿಸುತ್ತಿರುವ ಸವಾಲುಗಳನ್ನು ಹೇಳಿಕೊಂಡರು. ಕೆಲ ರೈತರು ರಸ್ತೆ, ನಕಾಶೆ, ದಾರಿ ಮತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು, ಗ್ರಾಮ ಠಾಣಾ ವ್ಯಾಪ್ತಿಯ ಸರ್ವೆ ನಂಬರ್ನಲ್ಲಿ ಮನೆ ಕಟ್ಟಿಕೊಂಡಿರೋರಿಗೆ ಈ ಖಾತಾ ಸಿಗದೇ ಇರೋದು, ಹೊಸ ಕಟ್ಟಡಗಳಿಗೆ ಬೆಸ್ಕಾಂನಿಂದ ವಿದ್ಯುತ್ ಪಡೆಯಲು ಮೀಟರ್ ನೀಡದೇ ಇರೋದು, ಏಕವ್ಯಕ್ತಿ ಪೋಡಿ ಆಗದೇ ಇರೋದು, ಹೀಗೆ ಅನೇಕ ಸಮಸ್ಯೆಗಳನ್ನು ರೈತರು ಹೇಳಿಕೊಳ್ಳೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಜಿಲ್ಲಾಧಿಕಾರಿ ಎಬಿ ಬಸವರಾಜು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಮಾತನಾಡಿದರು. ಸ್ಥಳದಲ್ಲಿ ಕೆಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಯಿತು. ರೈತರು ಅರ್ಜಿಗಳನ್ನು ಸಲ್ಲಿಸಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದ್ರು. ರೈತ ಮುಖಂಡ ವಿನೋದ್ ಗೌಡ ಮಾತನಾಡಿ ರೈತರು ಎದುರಿಸುತ್ತಿರುವ ನಾನಾ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಮನದಟ್ಟು ಮಾಡಿದರು. ಎಕ್ಸೈಸ್ ಅವರಿಗೆ ಪ್ರತ್ಯೇಕ ಇಲಾಖೆ ಇದೆ. ನಿಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಒಬ್ಬ ಡಿಸಿ ಇದ್ದಾರೆ, ಸೂಪರಿಂಟ್ ಇದ್ದಾರೆ, ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಅವರು ಪರಿಣಾಮಕಾರಿಯಾಗಿ ಲೈಸೆನ್ಸ್ ರದ್ದು ಕೂಡ ಮಾಡಬಹುದು, ಆದ್ರೆ ಪೊಲೀಸರು ರದ್ದು ಮಾಡ್ಲಿಕ್ಕಿಲ್ಲ. ಅದೇ ಎಲ್ಲಾ ಕಡೆ ಮಾರಾಟ ಮಾಡ್ತಾ ಇದ್ರು ಸಹ ಅದು ಸಂಪೂರ್ಣವಾಗಿ ಈಗ ಬ್ರಿವರೀಷನ್ ಎಲ್ಲ ಬರ್ತದೆ. ಯಾವ ಅಂಗಡಿಗೆ ಯಾವ ಲೇಬಲ್ ಇರ್ತಕ್ಕಂಥ ಅಂತ ಕೂಡ ಎಕ್ಸೈಸ್ ಇಲಾಖೆಯವರು ಗೊತ್ತಾಗ್ತದೆ. ಯಾವುದೋ ಒಂದು ವಿಲೇಜ್ ಅಲ್ಲಿ ಇಟ್ಕೊಂಡು ಆ ನಂಬರ್ ನೋಡಿದ್ಬಿಟ್ರೆ ಕಂಪ್ಯೂಟರ್ ಅಲ್ಲಿ ಇಂಥ ಅಂಗಡಿಯಿಂದಾನೇ ಹೋಗುತ್ತೆ ಅಂತ ಗೊತ್ತಾಗ್ತದೆ ಅವ್ರಿಗೆ. ಮತ್ತೆ ಅದನ್ನ ಲೈಸೆನ್ಸ್ ಸಣ್ಣದು ಅಂತಾರಲ್ಲ ಕನ್ನಡದಲ್ಲಿ, ಅದನ್ನ ರದ್ದು ಮಾಡತಕ್ಕಂತ ಪರಮಾಧಿಕಾರಿ ಇರೋದು ಎಕ್ಸೈಸ್ ಅವ್ರಿಗೆ. ಯಾವುದು ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಖಾಸಗಿ ಜಮೀನೊಂದರಲ್ಲಿ ಅಕ್ರಮವಾಗಿ ಸ್ಫೋಟ ಮಾಡುತ್ತಿದ್ದ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೆರೇಸಂದ್ರ ಪೊಲೀಸರು ಸ್ಫೋಟಕ್ಕೆ ಬಳಸಿದ್ದ ಯಂತ್ರೋಪಕರಣಗಳನ್ನು ವಶಕ್ಕೆ ಪಡೆಯುವ ಜೊತೆಗೆ ಅಕ್ರಮ ಬ್ಲಾಸ್ಟಿಂಗ್ ಆರೋಪದಡಿ ರೈತನ ವಿರುದ್ಧ ಪ್ರಕರಣ ದಾಖಲಿಸಿರುವ ಘಟನೆ ಇಂದು ನಡೆದಿದೆ.
ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಿಯಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯ ಅರೂರು ಗ್ರಾಮದ ಮಂಜುನಾಥ್ ಎಂಬ ರೈತ ತಮ್ಮ ಜಮೀನಿನಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಅಕ್ರಮವಾಗಿ ಸ್ಫೋಟ ಮಾಡಿದ್ದು, ಈ ಬಗ್ಗೆ ಮಾಹಿತಿ ಪಡೆದ ಪೆರಿಯಸಂದ್ರ ಪೊಲೀಸರು ಮಂಜುನಾಥ್ ಎಂಬ ರೈತನ ವಿರುದ್ಧ ಅಕ್ರಮ ಸ್ಫೋಟ ಸಂಬಂಧ ಪ್ರಕರಣ ದಾಖಲಿಸಿ ಸ್ಫೋಟಕ್ಕೆ ಬಳಸಿದ್ದ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಪೆರಿಯಸಂದ್ರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಜಮೀನಿನಲ್ಲಿ ಮಾಡಿದ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಜಿಲೆಟಿನ್ ಬಳಸಿಲ್ಲ ಎಂದು ಪೊಲೀಸರು ಸ್ಪಷ್ಟಪಡಿಸುತ್ತಿದ್ದು, ಸಿಡಿಮದ್ದು ಬಳಸಿ ಬಂಡೆ ಸ್ಫೋಟ ಮಾಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಅರೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಪೆರಿಯಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ಅಬಕಾರಿ ಇಲಾಖೆ ಪಾರದರ್ಶಕವಾಗಿ ಬಿಡ್ದಾರರ ಈ ಹರಾಜು ಪ್ರಕ್ರಿಯೆ ನಡೆಸುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹೇಳಿದರು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಅಬಕಾರಿ ಇಲಾಖೆಯಿಂದ ಬುಧವಾರ ನಡೆದ ಸಂಭಾವ್ಯ ಬೀಡ್ದಾರರಿಗೆ ಅಬಕಾರಿ ಇ ಹರಾಜು ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ರವಿ, ಕಾನೂನಿನನ್ವಯ ಅಬಕಾರಿ ಇಲಾಖೆ ಹರಾಜು ಪ್ರಕ್ರಿಯೆಯಲ್ಲಿ ಉತ್ತಮ ಸ್ಥಿತಿಗತಿಗಳನ್ನು ಬೀಡ್ದಾರರಿಗೆ ತಿಳಿಯಪಡಿಸುವ ಕಾರ್ಯವನ್ನು ಮಾಡುತ್ತಿದೆ ಎಂದರು. ಬೀಡ್ದಾರರು ಅನುಕೂಲ ಅನಾನುಕೂಲವನ್ನು ನೋಡಿಕೊಂಡು ಹರಾಜಿನಲ್ಲಿ ಭಾಗವಹಿಸಿ ವ್ಯಾಪಾರ ನಡೆಸಲು ಪಾರದರ್ಶಕವಾಗಿರುತ್ತದೆ. ಅಧಿಕಾರಿಗಳು ಸಹ ಒಳ್ಳೆಯ ಸದುದ್ದೇಶವನ್ನಿಟ್ಟುಕೊಂಡು ತರಬೇತಿ ಶಿಬಿರವನ್ನು ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ. ಸಿದ್ದರಾಮಯ್ಯ 40 ವರ್ಷದ ರಾಜಕೀಯ ಜೀವನದಲ್ಲಿ ಬೇಕಾದಷ್ಟು ಅಗ್ನಿ ಪರೀಕ್ಷೆಗಳನ್ನ ನೋಡಿದ್ದಾರೆ. ನಾಯಕತ್ವದಲ್ಲಿ ಸಿದ್ದರಾಮಯ್ಯರನ್ನ ಮೀರಿಸಲು ಸಾಧ್ಯವಿಲ್ಲ. ಕರ್ನಾಟಕದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಛಲವಾದಿ ಸತೀಶ್ ರಾಜಣ್ಣ ಹೇಳಿದರು. ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ರಾಜಕಾರಣದಲ್ಲಿ ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದಂತಹ ಸಂಗತಿ. ಕೋಲಾರ ನಗರದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ 6ರಂದು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಲಿದ್ದು, ಅತಿ ಹೆಚ್ಚು ಅವಧಿಗೆ ರಾಜ್ಯದಲ್ಲಿ ಅಧಿಕಾರ ನಡೆಸಿದ ಇತಿಹಾಸ ಸೃಷ್ಟಿಸೋದ್ರೊಂದಿಗೆ ಸುವರ್ಣಯುಗ ಸ್ಥಾಪನೆಗೆ ಮುಂದಾಗಿರೋದಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬಡತನವನ್ನ ಕಣ್ಣಾರೆ ಕಂಡಿರುವವರು, ಪರಿಶ್ರಮ ಮತ್ತು ಜನರ ಸೇವೆಗೆ ದೇವರು ಕೊಟ್ಟ ಅವಕಾಶ ಇದಾಗಿದ್ದು, ಜನರ ಮನಸ್ಸು ಹಾಗೂ ಸದಾ ಸಾಮಾನ್ಯರ ಒಡನಾಟದಲ್ಲಿರುವ ಅಸಾಮಾನ್ಯ ಹಾಗೂ ಅಪರೂಪದ ವ್ಯಕ್ತಿತ್ವದವರಿಗೆ ಮಾತ್ರವೇ ಇಂತಹ ಸೌಭಾಗ್ಯ ದೊರಕುತ್ತದೆ ಎಂದರು. ಸಿದ್ದರಾಮಯ್ಯನವರ ಸಾಧನೆಗಳ ಬಗ್ಗೆ ವರ್ಣನೆ ಮಾಡೋದಕ್ಕೆ 7 ವರ್ಷ ಅಲ್ಲ 8 ವರ್ಷ ಬೇಕಾಗ್ತದೆ. ಅವರು ಇವತ್ತು ಏನು 7.5 ವರ್ಷಗಳಿಗೂ ಅಧಿಕ ಒಂದು ಸುದೀರ್ಘ ಅವಧಿಯನ್ನು ಪೂರ್ಣಗೊಳಿಸಿ ಸುದೀರ್ಘವಾದ ಮುಖ್ಯಮಂತ್ರಿಗಳನ್ನು ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ KC ವ್ಯಾಲಿ ಮುಖಾಂತರ ಬರಡಾಗಿದ್ದಂಥ ನಮ್ಮ ಜಿಲ್ಲೆಗೆ KC ವ್ಯಾಲಿ ಮುಖಾಂತರ ನೀರು ಹರಿಸಿದ್ರು. ಇಲ್ಲಿನ ರೈತರ ಒಂದು ಜೀವನ ಬಂಗಾರ ಆಗಿದೆ. ಇವತ್ತು ರೇಷ್ಮೆ ಮತ್ತು ಹಾಲಿಗೆ ಒಂದು ಹೆಸರಾಗಿರ್ತಕ್ಕಂಥ ನಮ್ಮ ರೈತರಿಗೆ ಅದು ವರದಾನ ಆಗಿದೆ. KC ವ್ಯಾಲಿ ಜೊತೆಗೆ ಇವತ್ತು ಎತ್ತಿನ ಹೊಳೆ ಯೋಜನೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಎತ್ತಿನ ಹೊಳೆ ಯೋಜನೆ ಏನಾದರೂ ಪ್ರಾರಂಭ ಆದರೆ ನಮ್ಮ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಅಂತ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ದಾಖಲೆ ರಾಮಯ್ಯ ಆಗಿ ನೀರಾವರಿ ರಾಮಯ್ಯನಾಗಿ ಕೋಲಾರ ಜಿಲ್ಲೆಯ ಜನಮಾನಸದಲ್ಲಿ ಅವರು ಅಚ್ಚಳಿದೆ ಉಳಿತಾರೆ ಅಂತ ಹೇಳೋದಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ರಾಜಕಾರಣದಲ್ಲಿ ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದಂತಹ ಸಂಗತಿ. ಜನಾಂಗದವರನ್ನು ಒಗ್ಗೂಡಿಸಿ ಅಭಿವೃದ್ಧಿಪಡಿಸಲು ಸಮುದಾಯದ ಸಂಘಟನೆಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುವಂತೆ ಜ್ಯೋತಿನಗರ ವೈಶ್ಯ ಗಾಣಿಗ ಜನಾಂಗದ ಹಿರಿಯ ಮುಖಂಡ ಜಿ ವೇಣುಗೋಪಾಲ್ ಹೇಳಿದರು. ನಿನಗೆ 10 ಜನ ಬರ್ತಾರೆ, ನೀನು ಹೋಗೇ ಇಲ್ಲ ಅಂದ್ರೆ 10 ಜನ ಬರಲ್ಲ. ಸೇಮ್ ಮದುವೆಗಳಿದ್ದಂಗೆ ಇದು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಿಸಂದ್ರ ಗ್ರಾಮದ ಗುಡಿಬಂಡೆ ರಸ್ತೆಯ ಬಳಿ ಇರುವ ವಿಕೆ ಪಾರ್ಟಿ ಹಾಲ್ನಲ್ಲಿ ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗ ಸಂಘದಿಂದ ಹಮ್ಮಿಕೊಂಡಿದ್ದ ಕೋಲಾರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಾಯಲೂರು ರಮೇಶ್ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪತ್ರಕರ್ತರ ಸಂಘಗಳಿಂದ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿ, ಗಾಣಿಗ ಜನಾಂಗದವರನ್ನು ಅಭಿವೃದ್ಧಿಪಡಿಸಲು ಒಗ್ಗೂಡಿಸಿ ಸಮುದಾಯದವರಲ್ಲಿ ಆತ್ಮವಿಶ್ವಾಸ ತುಂಬುವುದು ಹಾಗೂ ಗಾಣಿಗ ಜನಾಂಗದವರಿಗೆ ವೃತ್ತಿ ನಿರ್ವಹಿಸಲು ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಸಂಘಟನೆಗಳು ಮಾಡಬೇಕಿದೆ ಎಂದರು. ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷ ಪಿಜಿ ವಿಜಯಕುಮಾರ್ ಮಾತನಾಡಿ, ಜನಾಂಗದ ಅಭಿವೃದ್ಧಿ ಮತ್ತು ಅವರ ಕಷ್ಟ ಸುಖಗಳಲ್ಲಿ ನೆರವಾಗಲು ರಾಜ್ಯ ಮಟ್ಟದಲ್ಲಿ ಸಂಘವನ್ನು ಕಟ್ಟಲಾಗಿದೆ. ಕಾರಣಾಂತರಗಳಿಂದ ಸಂಘದ ಅಭಿವೃದ್ಧಿ ಕೆಲಸಗಳು ಹಿನ್ನಡೆಯಾಗಿದೆ. ಮುಂಬರುವ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಸಂಘದ ಕಾರ್ಯ ಚಟುವಟಿಕೆಗಳನ್ನು ಕ್ರಿಯಾಶೀಲಗೊಳಿಸಲಾಗುವುದು.
ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಗೂ ಸಮುದಾಯದ ಹಿರಿಯರನ್ನ ಅಭಿನಂದಿಸಲಾಗುವುದು. ಸಂಘಕ್ಕೆ ಹೆಚ್ಚಿನ ಷೇರುದಾರ ಸದಸ್ಯರನ್ನು ಮಾಡಿಸಲು ಸಂಘದ ನಿರ್ದೇಶಕರು ಮುಂದಾಗಬೇಕು ಅಂದರು. ಜೆವಿ ಧನಂಜಯ, ಚೇಳೂರು, ರಾಯಲ್ಸ್ ಕನ್ನಡ. ಹೋದ್ರೆ ನಮ್ಮವರಿಗೆ ನಿನಗೆ 10 ಜನ ಬರ್ತಾರೆ, ನೀನ್ ಹೋಗೇ ಇಲ್ಲ ಅಂದ್ರೆ 10 ಜನ ಬರ್ತಾರೆ. ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಭೋವಿ ಸಮುದಾಯ ಸಂಯುಕ್ತವಾಗಿ ಜನವರಿ 14ರಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಚಿಂತಾಮಣಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಸಿದ್ದರಾಮೇಶ್ವರ ಜಯಂತಿ ಅದ್ದೂರಿ ಆಚರಣೆ ಮಾಡಲು ನಿರ್ಧರಿಸಲಾಯಿತು. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸುವ ಮೂಲಕ ಸಹಕಾರ ನೀಡಬೇಕು. ನಗರದ ಪ್ರವಾಸಿ ಮಂದಿರದಿಂದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆರಂಭವಾಗುತ್ತದೆ. ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ಸಾಗಿ ವೇದಿಕೆಯ ಸ್ಥಳವಾದ ತಾಲೂಕು ಪಂಚಾಯತ್ ಕಚೇರಿಗೆ ಸೇರಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಹಶೀಲ್ದಾರ್ ತಿಳಿಸಿದರು. ಎಸ್ಎಸ್ಎಲ್ಸಿ, ಪಿಯುಸಿ ತಲಾ 10 ವಿದ್ಯಾರ್ಥಿಗಳು ಮತ್ತು ಸಮುದಾಯದ 20 ವಿದ್ಯಾರ್ಥಿಗಳು ಸೇರಿ ಒಟ್ಟು 40 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ಆ ದಿನ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ದೀಪಾಲಂಕಾರ ಮಾಡಬೇಕು. ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಕಾರ್ಯಕ್ರಮ ರೂಪಿಸಿ ಆಹ್ವಾನ ಪತ್ರಗಳನ್ನು ವಿತರಿಸಬೇಕು. ಶಾಲೆಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಯಿತು. 10 ಜನ ಮಕ್ಕಳು, 10 ಜನ SLC ಮಕ್ಕಳು, 10 ಜನ PUC ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ನಂತರ ಇಲ್ಲಿಂದ ಮೆರವಣಿಗೆ ಹೊರಡುತ್ತೆ. ಮೆರವಣಿಗೆಗೆ ಸಂಬಂಧಪಟ್ಟಂಗೆ ನಾವು ಮತ್ತೆ ಮಾತಾಡ್ತೀನಿ. ಮೆರವಣಿಗೆ ನಮ್ಮ ಪೊಲೀಸ್ ಭದ್ರತೆಯೊಂದಿಗೆ ಇಲ್ಲಿಂದ ನಡೆದು ಸೇಮ್ ನಮ್ಮ ಗಜಾನನ ಸರ್ಕಲ್ವರೆಗೂ ಹೋಗಿ ಅಲ್ಲಿಂದ ಮತ್ತೆ ಸುತ್ತಾಕೊಂಡು PCR ಕಾಂಪ್ಲೆಕ್ಸು ಅಥವಾ ಚೇಳೂರು ಸರ್ಕಲ್ ಬಂದು ಮತ್ತೆ ವಾಪಸ್ ಬಂದು IT ಹತ್ರ ಮತ್ತೆ ಕ್ಲೋಸ್ ಮಾಡ್ತೀವಿ. ಪ್ರತಿ ವರ್ಷ ಮಾಡೋ ಥರನೇ ಮಾಡ್ಕೊಂಡ್ಬರ್ತೀವಿ. ಈ ಒಂದು ಮೆರವಣಿಗೆ ಕೂಡ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬರಬೇಕು. ನೆಕ್ಸ್ಟು ಆಹ್ವಾನ ಪತ್ರಿಕೆ, ಬ್ಯಾಡ್ಜಸ್ಸು ಇದನ್ನು ಕೂಡ ನಮ್ಮ ತಾಲೂಕು ಆಡಳಿತದ ವತಿಯಿಂದ ನಾವು ಏನು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಚಿಂತಾಮಣಿ ನಗರದ ಚೇಳೂರು ರಸ್ತೆಯ ಚೇಳೂರು ವೃತ್ತದಲ್ಲಿರುವ ಹರೀಶ್ ಮೊಬೈಲ್ ಅಂಗಡಿಯಲ್ಲಿ ಬುಧವಾರ ಬೆಳಗಿನ ಜಾವ ಆಕಸ್ಮಿಕ ಬೆಂಕಿ ಬಿದ್ದು ಸುಮಾರು 8 ಲಕ್ಷ ರುಗಳ ಹೆಚ್ಚು ಮೌಲ್ಯದ ಮೊಬೈಲ್, ಕಂಪ್ಯೂಟರ್ ಸೇರಿದಂತೆ ಇತರೆ ವಸ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮೇಪಲ್ಲಿ ಗ್ರಾಮದ ಹರೀಶ್ ಎಂಬುವರಿಗೆ ಸೇರಿದ ಮೊಬೈಲ್ ಅಂಗಡಿಗೆ ಇಂದು ಮುಂಚಾನೆ ಆಕಸ್ಮಿಕ ಬೆಂಕಿ ತಗುಲಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಉಪಕರಣಗಳು ಸುಟ್ಟು ಭಸ್ಮವಾಗಿವೆ. ಚಿಂತಾಮಣಿ ನಗರದ ಚೇಳೂರು ಸರ್ಕಲ್ನಲ್ಲಿರುವ ಹರೀಶ್ ಮೊಬೈಲ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದನ್ನು ಕಂಡ ಚಿಂತಾಮಣಿ ನಗರ ಠಾಣೆ ಬೀಟ್ ಪೊಲೀಸರು ಅಂಗಡಿಯ ನಾಮಫಲಕದಲ್ಲಿದ್ದ ಮಾಲೀಕನ ಮೊಬೈಲ್ಗೆ ಕರೆ ಮಾಡಿ ಮಾಹಿತಿ ನೀಡಿ ನಂತರ ಅಗ್ನಿಶಾಮಕ ದಳದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಅಂಗಡಿ ಮಾಲೀಕ ಆಗಮಿಸಿದ್ದು ಅಗ್ನಿಶಾಮಕ ದಳದ ಚಿಂತಾಮಣಿ ಠಾಣಾಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿ ವೆಂಕಟ ಶಿವರೆಡ್ಡಿ, ವಿವೇಕ್, ರಾಜು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿದ ಶಂಕೆ ವ್ಯಕ್ತವಾಗಿದ್ದು ಸುಮಾರು 8 ಲಕ್ಷ ರೂಪಾಯಿ ನಷ್ಟವಾಗಿದೆ ಎನ್ನಲಾಗಿದೆ. ಅಂಗಡಿಯಲ್ಲಿದ್ದ ಮೊಬೈಲ್ ಫೋನ್ಗಳು, ಕಂಪ್ಯೂಟರ್, ಇತರೆ ಬಿಡಿ ಭಾಗಗಳು, ಅಂಗಡಿ ಒಳಗೆ ಮಾಡಿದ್ದ ವುಡನ್ ಫೋಕಸ್ ಸೇರಿದಂತೆ ಎಲ್ಲವೂ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೀದಿಗೆ ಬಂದ ರೈತರ ಬದುಕು. ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಆಕಸ್ಮಿಕ ಬೆಂಕಿಯಿಂದಾಗಿ ಸುಟ್ಟು ಭಸ್ಮವಾದ ಮುಸ್ಕಿನ ಜೋಳ. ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಚಿಂತಾಮಣಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ವಿವಾಹಿತ ಯುವತಿಯನ್ನು ಬಲೆಗೆ ಬೀಳಿಸಲು ದೂರುದಾರ ಆನಂದ್ ಪ್ಲಾನ್. ಪೊಲೀಸರ ವಿಚಾರಣೆಯಲ್ಲಿ ಸತ್ಯ ಬಹಿರಂಗ. ಆರೋಪಿ ಆನಂದ್ ಪೊಲೀಸರ ವಶಕ್ಕೆ.
ಜಿಲ್ಲಾಧಿಕಾರಿ ಎಬಿ ಬಸವರಾಜು ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರ ಕುಂದುಕೊರತೆಗಳ ಸಭೆ, ರೈತರ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ, ಪರಿಹರಿಸುವ ಭರವಸೆ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.